ಜನ ಜಾತ್ರೆಗೆ ಬನ್ನಿ. ಒಂದು ಈವೆಂಟ್, ಆ ಈವೆಂಟಿಗೆ ಲಕ್ಷಾಂತರ ಜನ ಸೇರ್ತಾರೆ. ಆ ಲಕ್ಷಾಂತರ ಜನಕ್ಕೆ ಪ್ರತಿನಿತ್ಯ ಅನ್ನದಾಸೋಹ ನೀಡುತ್ತಾನೆ ನೀವು ಅಂತೀರಾ. ಅದು ನಂಬಲೇಬೇಕು. ಯಾಕಂದ್ರೆ ನಾನು ಇವತ್ತಿರೋದು ಬಂದ್ಬಿಟ್ಟು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯಲ್ಲೇ. ಬನ್ನಿ ಈ ಒಂದು ಜಾತ್ರೆನ ಎಕ್ಸ್ಪ್ಲೋರ್ ಮಾಡಂತೆ. ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದಾರೆ? ನಾನಂತೂ ಸೂಪರ್ ಆಗಿದ್ದೀನಿ. ಈ ಜಾತ್ರೆನ ಆಕ್ಚುಲಿ ನಮ್ಮ ದಕ್ಷಿಣದ ಮಹಾಕುಂಭ ಅಂತಾನೆ ಕರೀತಾರೆ. ಬನ್ನಿ ನೋಡ್ತಾ ಹೋಗೋಣ ಈ ಒಂದು ಜಾತ್ರೆಯ ವಿಶೇಷತೆ. ಈಗ ನಮ್ಮ ಕೊಪ್ಪಳ ಜಾತ್ರೆ ವಿಷಯ ತಿಳ್ಕೊಬೇಕು ಅಂತಂದ್ರೆ ಇಲ್ಲಿರುವಂತ ನಮ್ಮ ಲೋಕಲಿಟಿ ಬೇಕು. ಅದಕ್ಕೋಸ್ಕರ ನಮ್ಮ ಸ್ನೇಹಿತರು ಭರತ್ ಅಂತ ಇದ್ದಾರೆ ಇಲ್ಲಿ. ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಕೊಪ್ಪಳ ಜಾತ್ರಾ ವಿಶೇಷ ಅಂತ ತಿಳ್ಕೊಳ್ಳೋಣ. ಭರತ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ತುಂಬಾ ಸೂಪರ್ ಆಗಿದ್ದೀವಿ. ನೀವು ಹೆಂಗಿದ್ದೀರಾ? ನಾವು ಸೂಪರ್ ಇದ್ದೇವೆ. ಹೇಳಿ, ಕೊಪ್ಪಳ ಜಾತ್ರೆ ವಿಶೇಷತೆ ಏನು? ಮೊದಲನೇದಾಗಿ ಜಾತ್ರೆಗೆ ಆತ್ಮೀಯವಾದಂತಹ ಸ್ವಾಗತ. ಏನಕ್ಕೆ ಇಷ್ಟೊಂದು ಫೇಮಸ್ ಈ ಜಾತ್ರೆ? ಈ ಜಾತ್ರೆ ಅಂದ್ರೆ ನೀವು ನಾರ್ಮಲ್ ಆಗಿ ನೋಡಿರ್ತಾರ, ಬೇರೆ ಬೇರೆ ಊರಲ್ಲಿ ಒಂದಿನದ ಮಟ್ಟಿಗೆ ಜಾತ್ರೆ. ಈ ಜಾತ್ರೆ ಮುಂಚೆ ಎಲ್ಲ ಒಂದು ತಿಂಗಳು ನಡೀತಿತ್ತು. ಈಗ ಒಂದು ತಿಂಗಳು ಅಣ್ಣ, ಒಂದು ತಿಂಗಳ ಡ್ಯೂರೇಷನ್ ಭಾಳ ಆಗ್ತಿತ್ತಲ್ಲ. ಈ ಮಠದ ಏನಿದಾವೆ, ಕಾಲೇಜಸ್ ಇದಾವೆ, ಸ್ಕೂಲ್ಸ್ ಇದಾವೆ. ಇದು ತ್ರಿವಿಧ ದಾಸೋಹ ಮಠ ಅಂದ್ರೆ ಅನ್ನ, ಆರೋಗ್ಯ ಮತ್ತು ಅಕ್ಷರ ಅನ್ನೋ ಜಾತ್ರೆ. ಇದಕ್ಕೆ ದಕ್ಷಿಣದ ಕುಂಭಮೇಳ ಅಂತ ಕರೀತಾರೆ. ಯಾಕಂದ್ರೆ ಕನಿಷ್ಠ 5 ರಿಂದ 7 ಲಕ್ಷ ಜನ ಈ ಜಾತ್ರೆಗೆ ಸೇರ್ತಾರೆ. ಎಷ್ಟು? 5 ರಿಂದ 7 ಲಕ್ಷ ಜನ. ಹೌದು. ಈಗ ಈ ಗ್ರೌಂಡ್ ಏನ್ ಕಾಣ್ತಾ ಇದೆ, ಈ ಗ್ರೌಂಡ್ ಅಲ್ಲಿ ನಿಮ್ಗೆ ಒಂದು ಕಾಲಿಡ್ಲಿಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಜಾತ್ರೆಯಲ್ಲಿ ಸೇರ್ತಾರೆ. 5 ರಿಂದ 7 ಲಕ್ಷ ಜನ ಬರೀ ಇಲ್ಲೇ ಜಾತ್ರೆಯಲ್ಲಿ ಹೌದು. ಈಗ ಇದರ ಜಾತ್ರೆ ಪ್ರಿಪರೇಷನ್ ಇಲ್ಲಿನ ಸ್ವಾಮಿಗಳೇನಿದ್ದಾರೆ, ಈಗ ಶ್ರೀ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಕನಿಷ್ಠ 3 ತಿಂಗಳ ಮುಂಚೆಯಿಂದಲೇ ಇದಕ್ಕೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಯೋಚನೆ ಮಾಡಿ, ಜನಗಳ ಸಂಖ್ಯೆ ಹೆಂಗಿರುತ್ತೆ, ಅದರ ಪ್ರಿಪರೇಷನ್ ಹೆಂಗಿದೆ ಅಂತ. ಜಾತ್ರೆ ಅಂದ್ರೆ ಆ ಜಾತ್ರೆ ವಿಶೇಷತೆನೇ ರಥ ಅಂತ ಹೇಳ್ಬೋದು. ಯಾಕಂದ್ರೆ ಇದೇ ಒಂದು ಮೇನ್ ಅಟ್ರಾಕ್ಷನ್ ಈ ಒಂದು ಮಹಾಕುಂಭ ಮೇಳಕ್ಕೆ. ಸೊ ಅದರ ಒಂದು ವಿಶೇಷತೆಯನ್ನು ತಿಳಿಸ್ಕೊಡಿ. ನಾವು ಜಾತ್ರೆ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ಅಮಾವಾಸ್ಯೆಗಿಂತ ಮೊದಲು 2 ದಿವಸ ಮುಂಚಿತವಾಗಿ ಇದನ್ನು ಅಲ್ಲಿ ಶೆಡ್ನೊಳಗೆ ನಿಂದಿರ್ಸಿರ್ತೀವಿ. ಅದನ್ನೆಲ್ಲ ತಗಡು ತೆಗೆಸಿ ಅಮಾವಾಸ್ಯೆ ಆದ ನಂತರ ಮರುದಿವಸ ತೇರಿನ ರಥೋತ್ಸವವನ್ನು ಗರ್ಭಗುಡಿ ಸಮೀಪಕ್ಕೆ ತಂದು ನಿಲ್ಲಿಸ್ತೇವೆ. ಮತ್ತು ಅದಾದ ನಂತರ ಹಂಗೆ ಡೇ ಬೈ ಡೇ ಅದ್ರದ್ದೆಲ್ಲ ವರ್ಕ್ ಇರ್ತೈತೆ. ಅದು ಗ್ರೀಸು ಇದನ್ನು ಮಾಡೋದು. ಆನಂತರ ನಮಗೆ ತೇರಿಗೆ ಅಲಂಕಾರ ಮಾಡ್ತಕ್ಕಂಥವ್ರನ್ನ ಮುಂಚಿತವಾಗಿಯೇ ಆಹ್ವಾನ ಕೊಟ್ಟಿರ್ತೀವಿ ಅವ್ರಿಗೆ. ಇವತ್ತು ಹೂವಿನ ಸರ ಹಾಕೋರು ಇರ್ಬೋದು, ಸಮಾಳ ಇರ್ಬೋದು, ಇವರೆಲ್ಲರನ್ನು ಒಗ್ಗೂಡಿಸಿಕೊಂಡು ನಾವು ಏನಂದರೆ ಹುಣ್ಣಿಮೆ ಮರುದಿವಸ ರಥೋತ್ಸವದ ಮೇಲೆ ಕಳಸಾರೋಹಣವನ್ನು ಮಾಡ್ತೀವಿ. ಇದು ಎಷ್ಟು ಎತ್ತರ ಇದೆ ಒಂದು ತೇರಿ? ಸುಮಾರು 31 ಫೂಟ್. ಆ ನಂತರ ನಾವು ಎನ್ಲಾರ್ಜ್ ಮಾಡಿ ಅವನ್ನೆಲ್ಲ ಬಟ್ಟೆ ಹಾಕಿ ಸುಮಾರು ಒಂದು 50-51 ಫೂಟ್ವರೆಗೂ ಎತ್ತರ ಆಗುತ್ತೆ. ಈಗ ಒಟ್ಟು ಸುತ್ತಮುತ್ತಲು, ಕೊಪ್ಪಳದ ಸುತ್ತಮುತ್ತಲೇ ಇರ್ತಕ್ಕಂಥ ಎಲ್ಲ ಜನರು ಒಗ್ಗೂಡಿಕೊಂಡು ಇದು ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸಬೇಕಂತ ಹೇಳ್ಕೊಂಡು ಒಂದೊಂದು ಹಳ್ಳಿಗೆ ಒಂದೊಂದು ಕಾರ್ಯವನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಯಾರು ಬಗನಾಳ, ನಮ್ಮ ಹಿರೇಬಗನಾಳ, ನಮ್ಮ ಮಠದ ಒಂದು ಜಾಗೀರದು. ಹೀಗಾಗಿ ಆ ಹಿರೇಬಗನಾಳ ಭಕ್ತರದು ಸೇವಾನೂ ಕೂಡ ಈ ರಥೋತ್ಸವಕ್ಕಾಗಲಿ ನಮ್ಮ ಸಿದ್ದೇಶ್ವರ ಮೂರ್ತಿ ಮೆರವಣಿಗೆ ನಡೀತೈತಿ. ಅದರಲ್ಲಿ ವಿಶೇಷವಾಗಿ ಸುತ್ತಮುತ್ತಲು ಎಲ್ಲರ ಜನರಿಗೂ ಇವತ್ತು ಭಾಗವಹಿಸ್ತಕ್ಕಂಥ ಒಂದು ವಿಜೃಂಭಣೆಯಿಂದ ನೆರವೇರಿಸ್ತಕ್ಕಂಥ ಜಾತ್ರೆ ಯಾವುದಾದ್ರೂ ಇತ್ತು ಅಂದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಗವಿಸಿದ್ದೇಶ್ವರ ಜಾತ್ರೆ ಅಂತೇಳಿ ನಾವು ಹೇಳ್ಬೋದು. ಓಕೆ, ಜನರಿಂದ ಜನರಿಗೋಸ್ಕರ ಜನಗಳೇ ಮಾಡ್ತಾರೆ. ಹೌದೌದು, ಎಲ್ಲ ಜನರಿಂದನೇ. ಎಲ್ಲ ನಮ್ಮ ಅಜ್ಜರು ಕೂಡ ಇವತ್ತು ನಾನು ಒಬ್ಬನಿಂದ ಆಗೋದಿಲ್ಲ, ಜಾತ್ರೆ ಮಾಡ್ತಕ್ಕಂಥ ಕಾರಣಕರ್ತರು ಎಲ್ಲ ನನ್ನ ಭಕ್ತರು ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಭಕ್ತರ ಹೃದಯದಲ್ಲಿ ಗವಿಸಿದ್ದ ನೆಲೆಸಿದಾನೆ ಅಂತ ಹೇಳ್ತಿದ್ದಾರೆ. ಪ್ರತಿ ದಿನ ಕೂಡ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ. ಪ್ರತಿ ದಿವಸ ಅನ್ನದಾಸೋಹ ನಿರಂತರ, ನಮ್ದು ನಿರಂತರ. ಅವರು 1 ತಾಸು ಮುಂಚಿತವಾಗಿ ನಾವು ಇಷ್ಟು ಜನರು ಅದಾರ ಅಂತ ಹೇಳ್ಬಿಟ್ರೆ ಸಾಕು. ನಾವು ಆ ವಸತಿಗಾಗಿನೇ ನಾವು ಇಲ್ಲಿ ಒಂದು ಇದನ್ನು ಮಾಡಿಕೊಂಡಿದ್ದೆವು. ನಮ್ಮ ಗವಿಮಠದೊಳಗೆ ಯಾತ್ರಿ ನಿವಾಸ ಅಂತದ. ಈಗ ಸರ ಒಂದು ವಾರದಿಂದ ಹತ್ತರ ಒಂದು ದಿವಸಕ್ಕೆ 30 ರಿಂದ 40 ಬಸ್ ಬರ್ತಿದ್ವಿ. 30 ರಿಂದ 40 ಬಸ್ಗಳು ಗ್ರೌಂಡ್ ನಿಲ್ತಿದ್ವಿ. ಅದಕ್ಕಂದ್ರ ಸರ ಈ ಪ್ರವಾಸ, ಶೈಕ್ಷಣಿಕ ಪ್ರವಾಸ ಸ್ಕೂಲಲ್ಲಿ 10 ದಿವಸ. ಇವತ್ತು ನಮ್ದು ಒಂದು ಐತಿಹಾಸಿಕ ಸ್ಥಳ ಆಗ್ಬಿಟ್ಟೈತಿ. ಇವತ್ತು ಮೊದಲು ಹಂಪಿ ಇವೆಲ್ಲ ಪಟ್ಟದ ಕಲಿತೀವಲ್ಲ, ಅದನ್ನ ಒಂದು ಇದನ್ನ ಇವತ್ತು ಭವ್ಯ ಪರಂಪರೆ ಇವತ್ತು ನಮ್ಮ ಗವಿಮಠ ಹೊಂದಿದೆ. ಸೊ ಈಗ ಪ್ರತಿದಿನ ನಮಗೆ ಎಷ್ಟು ರೈತರೆಲ್ಲ ಎಷ್ಟು ಒಂದು ಕ್ವಿಂಟಲ್ ಅದೆಲ್ಲ ಅಕ್ಕಿರ ತರ್ತಾ ಇದ್ರು, ಒಂದು ಅನ್ನದಾಸೋಹಕ್ಕೆ ತರ್ತಾ ಇದ್ರು ಸರ್? ಅದು ಹೇಳಿ, ಈಗ ಜಾತ್ರಾ ಮಹೋತ್ಸವಕ್ಕರ ಈ ಕಾರ್ಟಿಗಿಂದ ಸುಮಾರು ಒಂದು 300 ಕ್ವಿಂಟಲ್ ಅಕ್ಕಿ ಒಬ್ಬರೇ ಕೊಡ್ತಿದ್ದಾರೆ. 300 ಕ್ವಿಂಟಲ್ ಅಕ್ಕಿ ಒಬ್ಬರೇ ಕೊಡ್ತಾರೆ ಕಾರ್ಟಿಗೆ ಭಕ್ತರು. ಗಂಗಾವತಿ ಭಕ್ತರು ಅಲ್ಲಿ ಸುಮಾರು 1 ಲಾರಿ ಅಕ್ಕಿ ಆಗಿದೆ. ಸುಮಾರು ಒಂದು 6 ಲಕ್ಷ ರೂಪಾಯಿ ಆಗಿದೆ ದಾನ. ಮತ್ತು ಉಳಿದಿದ್ದೆಲ್ಲ ದವಸ ಧಾನ್ಯಗಳು ಅವೊಂದು ಲೋಡ್
ಹೀಗಾಗಿ ಆಮೇಲೆ ಅಜ್ಜರ್ ಅವರು ಆಗರಗುಂಡಿಯಿಂದ ಕಲಬುರಗಿ ಡಿಸ್ಟಿಕ್ ಅಲ್ಲಿಂದ ಹಾಗರಗುಂಡಿಯಿಂದ 40 ಕ್ವಿಂಟಲ್ ತೊಗರಿ ಬೇಳೆ ತಗೊಂಡ್ ಬರ್ತಿದ್ದ 40 ಕ್ವಿಂಟಲ್ ತೊಗರಿ ಬೇಳೆ ಇವಾಗ. ಕ್ವಿಂಟಲ್ ತೊಗರಿಗಳು. ಹಾ ತೊಗರಿ ಬೇಳೆ. ಇನ್ನು ಕೆಲವು ಮಂದಿನ ಜಾತಿ ಆದ ನಂತರ ತೇರು ಎಳೆದ ಮುಗಿದ ನಂತರ ಮತ್ತೆ ಅವ್ರಿಗೂ ಕೂಡ ಹಾಗ ಒಂದು ತಿಂಗಳಿಗಟ್ಲೆ ಹಂಗ ದವಸ ಧಾನ್ಯ ತರುವುದು ಇದ್ದೇ ಇರ್ತದೆ, ನಿರಂತರ ಇದು. ಬೇಕು ಸಂತ. ಈಗ ನಮಗೆ ಈ ಜಾತ್ರೆ ನಡೆಯೋದು ನಮ್ಮ ಒಂದು ಗವಿ ಮಠದಿಂದ. ಗವಿ ಮಠದ ಒಂದು ವಿಶೇಷತೆ ಕೂಡ ನಮಗೆ ತಿಳಿಸ್ಕೊಡಿ ಅಲ್ಲ. ಮೊದಲನೇದಾಗಿ ಗವಿ ಸಿದ್ದೇಶ್ವರ ಸ್ವಾಮಿಗಳು ಆ ಗುಹೆಯಲ್ಲಿ ಕೂತು ತಪಸ್ ಮಾಡಿದ್ರು, ಹಾಗಾಗಿ ಈ ಮಠಕ್ಕೆ ಗವಿ ಸಿದ್ದೇಶ್ವರ ಮಠ ಅಂತ ಹೆಸರು ಬಂದಾಯ್ತು. ಸೊ ಈಗಲೂ ಗವಿ ಉಂಟು ಅಲ್ಲಿ. ಗವಿ ಉಂಟು, ಐತಿ, ಈಗೂ ಐತಿ ಗವಿ. ಓಕೆ. ಇದು ಈಗೇನ್ ನೋಡ್ತಿದ್ರಲ್ಲ, ಇದು ರೀಕನ್ಸ್ಟ್ರಕ್ಟ್ ಮಾಡಿರೋದು. ಇದು ಮುಂಚೆ ಈ ತರ ಇರ್ಲಿಲ್ಲ. ಒಂದು 15ರಿಂದ 20 ವರ್ಷಗಳ ಹಿಂದೆ ಇಲ್ಲೊಂದು ಕಮಾನ್ ಇತ್ತು. ಆ ರಥ ಈಗೇನ ಅಲ್ಲೇ ರಥ ನಿಂತಿದೆಯಲ್ಲ, ಇದನ್ನ ಇವಾಗ ಆ ಕಡೆ ನಿಲ್ಲಿಸ್ತಿದ್ದಾರೆ. ಮುಂಚೆ ಇಲ್ಲೇ ಒಂದು ಅದಕ್ಕೆ ರೂಮ್ ಇತ್ತು, ಇಲ್ಲೇ ನಿಲ್ಲಿಸ್ತಾ ಇದ್ರು. ಸೊ ಇಲ್ಲಿ ರಥ ನಿಲ್ತಾ ಇತ್ತು. ಹೌದು. ನಮ್ಮ ಎಂಟ್ರೆನ್ಸ್. ಹೌದು, ಇಲ್ಲೇ ರಥ ನಿಲ್ತಾ ಇತ್ತು. ಇದ್ರ ಪಕ್ಕನೇ ಒಂದು ದಾಸೋಹಕ್ಕೆ ಮುಂಚೆ ಇಲ್ಲೇ ಇತ್ತು. ಈ ಹೊಸ ಬಿಲ್ಡಿಂಗ್ ಆ ಕಡೆ ಮಾಡಿದ್ದಾರೆ. ಓಕೆ ಓಕೆ. ಇದು ಬರೀ ಗವಿಮಠದ ಕಾಲೇಜಿಂದ ಅಷ್ಟೇ ಅಲ್ಲ, ಸುತ್ತಮುತ್ತಲು ಕೊಪ್ಪಳ ಡಿಸ್ಟಿಕ್ನ ಎಲ್ಲಾ ಕಾಲೇಜ್ಗಳಿಂದನೂ ಒಂದೊಂದು ದಿನ ವ್ಯಾಲಂಟಿಯರ್ ಆಗಿ ಬಂದು ವರ್ಕ್ ಮಾಡ್ತಾರೆ. ಎಷ್ಟು ಪರಿಸರನ ಎಷ್ಟು ಪ್ರೀತಿಸ್ತಾರೆ ನಮ್ಮ ಸ್ವಾಮೀಜಿಗಳಂತ ಹೇಳಲಿಕ್ಕೆ ಇಲ್ಲಿರ್ತಕ್ಕಂಥ ಗಿಡಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನೇ ಕನ್ಸ್ಟ್ರಕ್ಷನ್ ಮಾಡಿದ್ರು ಕೂಡ ಯಾವುದೇ ಗಿಡಕ್ಕೂ ಹಾನಿ ಮಾಡಂಗಿಲ್ಲ. ಆ ರೀತಿ ಎಲ್ಲನೂ ಪ್ಲಾನ್ಡ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿ. ಹೌದು. ಇದ್ರ ಜೊತೆಗೆ ಇಲ್ಲಿ ನಿಮ್ಗೇನು ಕಲ್ಲು ಕಾಣ್ತಿದವಲ್ಲ, ಇವೆಲ್ಲ ಕಲ್ಲು ಸೇವೆಗಾಗಿ ಬಂದಿರೋದು. ಅಂದ್ರೆ ಈಗ ಈ ತರ ಡೆಕೋರೇಟ್ ಮಾಡ್ಬೇಕಂತ ಹೇಳಿ ಸ್ವಾಮೀಜಿಗಳು ಅನ್ಕೊಂಡ್ರೆ ಅದ್ರ ಪ್ರಕಾರ ಇಲ್ಲಿ ಸುತ್ತಮುತ್ತಲು ಹೊಲದಲ್ಲಿ ಏನಾದ್ರು ಈ ತರ ಕಲ್ಲು ಸಿಗ್ಬೋದಾ ಅಂತ ಹೇಳಿ ಹುಡುಕಿದ್ರು. ಹುಡುಕಿದಾಗ ಆ ಹೊಲದಲ್ಲಿ ಇರ್ತಕ್ಕಂಥ ಈಗ ಯಾರ್ದೋ ಹೊಲ ಇರುತ್ತೆ, ಈಗ ಅವರು ಮನಸ್ಫೂರ್ತಿಯಾಗಿ ಸ್ವಾಮೀಜಿಗಳು ನೋಡ್ಯಾರ, ಈ ಕಲ್ಲು ಅವ್ರಿಗೆ ಇಷ್ಟ ಆಗ್ಯದ, ಇದನ್ನ ಕೊಟ್ರೆ ಮಠಕ್ಕೆ ನಮ್ಮ ಕಡೆಯಿಂದ ಏನೋ ಸೇವೆ ಆಗತ್ತೆ ಅನ್ಕೊಂಡು ಆ ತರ ಕಲ್ಗಳನ್ನ ಎಬ್ಬಿಸಿ ಈ ತರ ಡೆಕೋರೇಟ್ ಮಾಡಿದ್ದಾರೆ. ಈಗ ಎಷ್ಟು ಚಂದ ಕಾಣುತ್ತೆ ನೋಡ್ರಿ ಅದು. ಇದು ಕಲ್ಲು ಕೊಟ್ಟಿರೋದು ಕೂಡ ದಾನ. ಹೌದು, ಇಲ್ಲಿ ಇರ್ತಿರ್ಲಿಲ್ಲ, ಇದು ಇರ್ಲಿಲ್ಲ ಮುಂಚೆ. ಈ ತರ ಒಂದು 4-5 ಕಡೆ ಮಾಡಿದ್ದಾರೆ. ಇದನ್ನ ಯಾವ್ದೋ ಒಂದು ಹೊಲದಲ್ಲಿ ನೋಡಿರ್ತಾರೆ, ಇದು ನಮ್ಮ ಮಠದಲ್ಲಿ ಇಟ್ಟರೆ ಚಂದ ಕಾಣುತ್ತೆ ಅಂತ ಸ್ವಾಮೀಜಿಗಳು ಅನ್ಕೊಂಡ್ರಂದ್ರೆ ಭಕ್ತರು ಯಾವುದೇ ಯೋಚನೆ ಮಾಡಲ್ಲ, ಅದನ್ನ ಸರಿಯಾಗಿ ಇದು ಮಾಡಿ ತಂದು ನಿಲ್ಸಿರೋದು. ಈಗ ಇಷ್ಟು ಚೆನ್ನಾಗಿ ಕಾಣ್ತದೆ ಈಗ. ಸೊ ಈಗ ನೆಕ್ಸ್ಟ್ ನಾವು ಇಲ್ಲಿ ನೋಡ್ತಾ ಇದೀವಿ, ಇಲ್ಲೊಂದು ದೇಣಿಗೆ ಜೋಳಿಗೆ ಆಗಿರ್ಬೋದು. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೋದಾ? ಇದು ಗವಿಮಠಕ್ಕೆ ನಿಮ್ಮ ಕಡೆಯಿಂದ ಏನಾದ್ರೂ ಸೇವೆ ಅಥವಾ ದೇಣಿಗೆ ಮಾಡೋದಿತ್ತಂದ್ರೆ ಇಲ್ಲಿ ಮಾಡ್ಬೋದು. ಅದ್ರ ಜೊತೆಗೆ ಗವಿಮಠಕ್ಕೆ ಮಾಡಲ್ಲ, ನಾವು ಅಕ್ಷರಕ್ಕೆ ಅಂದ್ರೆ ಓದೋ ಹುಡುಗರಿಗೆ ನಾವೇನಾದ್ರೂ ಸೇವೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಅಕ್ಷರ ಜೋಳಿಗೆ ಅಂತ ಮಾಡಿದ್ರು. ಆಟೋ ಚಾಲಕರು, ತರಕಾರಿ ವ್ಯಾಪಾರಿಗಳು ಮತ್ತೆ ಪೌರ ಕಾರ್ಮಿಕರು ಏನಿರ್ತಾರೆ ಅವರಿಗೆ ಉಚಿತವಾಗಿ ಶಿಕ್ಷಣ ಕೊಡೋಣ ಅಂತ ಹೇಳಿ ಒಂದು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಿದೆ ಹಲಗೇರಿ ಕಡೆ. ಆ ಕಾರಣಕ್ಕೆ ಅಕ್ಷರ ಜೋಳಿಗೆ ಅಂತೇಳಿ 4 ವರ್ಷ ಆಯ್ತು ಸ್ಟಾರ್ಟ್ ಮಾಡಿದ್ದು. ಈಗ ನೋಡ್ಬೋದು ಇದು ಅಕ್ಷರ ಜೋಳಿಗೆ. ನಾವು ಯಾರು ದಾನಿಗಳಿದ್ರು ಅಂದ್ರೆ ಅಕ್ಷರ ಜೋಳಿಗೆಗೆ ನಾವು ಮಾಡ್ಬೋದು. ನಿಮ್ಮ ಸೇವೆ ಎಷ್ಟು ಮಾಡ್ಬೇಕು ಅನ್ಸುತ್ತೋ 100 ರೂಪಾಯಿಂದ ಹಿಡಿದು ಇದು ಮಾಡ್ಬೋದು, ಕೈಲಾದ. ಹೌದು, ಆ ಥರ. ಸೊ ನೀವೆಲ್ಲ ಸ್ಟೂಡೆಂಟ್ಗಳಮ್ಮ, ಸೊ ನೀವು ವಾಲಂಟ್ರಿಯಾಗಿ ಬಂದಿರೋ ಅಂಥವ್ರು. ಸೊ ಅಕ್ಷರ ಜೋಳಿಗೆಗೆ ನೀವು ವಾಲಂಟ್ರಿ ನಡೆಸ್ತಾ ಇದ್ದೀರಾ. ನೀವು ಯಾವ ಸ್ಕೂಲರು? ಮೆಡಿಕಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಂದ ಬಂದಿರೋಂಥ. ನೀವು ಪ್ರತಿದಿನ ಇಲ್ಲಿ ಇರ್ತೀರ ಅಥವಾ ದಿನ ಒಬ್ಬೊಬ್ರು ಬರ್ತಾ ಇರ್ತಾರೆ? ಟೈಮಿಂಗ್ ಇರ್ತದೆ. ಓಕೆ ಅಮ್ಮ, ಒಳ್ಳೇದಾಗಲಿ ನಿಮಗೆಲ್ಲ. ಇಲ್ಲಿ ಕಾಯಿ ಹೊಡ್ಯಕ್ಕಂತಾನೆ ಬೇರೆ ಜಾಗ ಮಾಡಿದ್ದಾರೆ. ಪೂಜೆ ಎಲ್ಲ ಬಂದು ಕಾಯಿ ಹೊಡಿಬೋದು. ಈಗ ಎಲ್ಲಿ ಬೇಕಲ್ಲಿ ಕಾಯಿ ಹೊಡೆದ್ರೆ ಅದ್ರಲ್ಲಿ ಬೀಳ್ತಕ್ಕಂಥ ನೀರು ಏನಾಗುತ್ತೆ, ಗಲೀಜಾಗುತ್ತೆ. ಈಗ ನೋಡ್ಬೋದು ಒಂಥರ ಬೆಳ್ಳಿಲೇ ಮಾಡಿರ್ತಕ್ಕಂಥ ದೇವಸ್ಥಾನ ಇದ್ದಂಗೆ ಐತಿ. ಯಾಕಂದ್ರೆ ಅಷ್ಟು ವೈಟ್ ಕಲ್ಗಳದಾವೆ, ಅದ್ರ ಪಾಲಿಶ್ ಮಾಡಿ ನೀಟಾಗೆಲ್ಲ ಇದು ಮಾಡಿದ್ರೆ. ಹೌದು. ಓಕೆ. ನಮ ಶಿವಾಯ. ಕನಿಷ್ಠ ಒಂದು 1000-1500 ಜನ ಆದ್ರೂ ಒನ್ ಟೈಮ್ ಊಟ ಮಾಡ್ಬೋದು. ಓಕೆ. ದಿನ ಪೂರ್ತಿ ಇಲ್ಲಿ ದಾಸೋಹ ನಡೀತಾನೆ ಇರುತ್ತೆ. ಓಕೆ ಓಕೆ. ಸೊ ದಿನಕ್ಕೊಂದು ಎಷ್ಟು ಜನ ಬರ್ತಾರೆ ಇಲ್ಲಿ ದಾಸೋಹಕ್ಕೆ? 1000 ಜನ ಆಗ್ತಾರೆ. 1000 ಜನ ದಿನನಿತ್ಯ 1000 ಜನ ಬರ್ತಾರೆ. ಯಾಕಂದ್ರೆ ಮುಂಚೆ ಇಲ್ಲ, ಇದು ಮಠ ಅಷ್ಟೇ. ಇವಾಗ ಇದು ಪ್ರವಾಸಿ ತಾಣ ಆಗ್ಯದ. ಸರ್ ನಮಸ್ಕಾರ. ಸೊ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? 5 ಮಂತ್ಸಿಂದ ಕೆಲಸ ಮಾಡ್ತಾ ಇದ್ದೀರಾ. ಓಕೆ ಅಣ್ಣ, ಇಲ್ಲಿ ಎಷ್ಟು ಜನ ದಾಸೋಹ ನಡೀತೆ ಒಂದು ದಿನಕ್ಕೆ? 2000 ಮೇಲೆ ಆಗುತ್ತೆ. 2000 ಜನ ದಿನನಿತ್ಯ ಬಂದೇ ಬರ್ತಾರೆ. ನಿರಂತರ ದಾಸೋಹ ಇಲ್ಲಿ ನಡೆಯುವಂಥದ್ದು. ಇವತ್ತು ದಾಸೋಹ ನಡೀತಿದೆ ಅಥವಾ ಜಾತ್ರೆಗೆ ಅಂತ ಬೇರೆ ಕಡೆ? ಜಾತ್ರೆಗಂತ ಅಲ್ಲಿ ಬೇರೆ ಕಡೆ 1ನೇ ತಾರೀಕು ಅಲ್ಲಿ 1ನೇ ತಾರೀಕಿಂದ ಆ ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಮಾಸಿ ಚಲೋ ಆಗ್ತದೆ ಮತ್ತು ಅವನಿಂದ. ಓಕೆ. ಇಲ್ಲ ಅಂದಿದ್ರೆ ನಮ್ದು ನಿರಂತರವಾಗಿ ಇಲ್ಲಿ ನಡೀತಾ ಇತ್ತು. ಓಕೆ. ಇನ್ನು ಮತ್ತಷ್ಟು ಜನಕ್ಕೆ ಇದಾಗಲ್ಲ. ಕರೆಕ್ಟ್ ಅಣ್ಣ. ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಅಂತ ಹೇಳಿ. ಥ್ಯಾಂಕ್ ಯು ಅಣ್ಣ, ಒಳ್ಳೆ ಮಾಹಿತಿ ಕೊಟ್ರಿ. ಬನ್ನಿ ಅಣ್ಣ, ಈಗ ಈ ದಾಸೋಹ ಹೆಂಗೈತಿ ಒಳಗಡೆ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ ಒಳಗಡೆ.
ದಿನನಿತ್ಯ ಪ್ರಸಾದ ಸೇವೆ ನಡೀತಕ್ಕಂಥ ಜಾಗ. ಇಲ್ಲಿ ಅವ್ರು ಹೇಳ್ದಂಗೆ 2,000 ಜನ ದಿನನಿತ್ಯ ಬರ್ತಾರೆ ಇಲ್ಲಿ. ಹೌದು, 2,000 ಜನ ಡೈಲಿ, ಎಂತ ಕಡಿಮೆ ಅಂದ್ರೆ 2,000 ಜನ ದಿನ ಪ್ರಸಾದ ಸೇವನೆ ಮಾಡ್ತಾರೆ ಇಲ್ಲಿ. ಬರ್ತಾನ. ಇಲ್ಲಿ ಇನ್ನೇನು ವಿಶೇಷತೆ ಇದೆ ಒಂದು ಜಾತ್ರೆಗೆ? ವಿಶೇಷತೆ ಅಂದ್ರೆ ಅಣ್ಣ, ಜಾತ್ರೆಕ್ಕಿಂತ 4 ದಿನದ ಮುಂಚೆ ಇಲ್ಲಿ ತೆಪ್ಪೋತ್ಸವ ಅಂತ ಮಾಡ್ತಾರೆ. ಇಲ್ಲಿ ಏನ್ ಕೆರೆ ಕಾಣ್ತಿದೆ, ಇದು ವರ್ಷ ಪೂರ್ತಿನ ಇಷ್ಟು ನೀರ್ ಇದ್ದೇ ಇರುತ್ತೆ. ಈ ಜಾತ್ರೆ ಟೈಮಲ್ಲಿ ಇನ್ನೊಂದಿಷ್ಟು ತುಂಬಿಸ್ತಾರೆ, ಉಳಿದ ಟೈಮಲ್ಲಿ ನಾರ್ಮಲ್ ಆಗಿ ನೀರ್ ಇದ್ದೇ ಇರುತ್ತೆ. ಅದರಲ್ಲಿ ನಡುವೆ ಒಂದು ದೇವಸ್ಥಾನ ಇದೆ, ತೆಪ್ಪೋತ್ಸವ ಅಂತ ಹೇಳಿ. ಜಾತ್ರೆಗೆ 4 ದಿನ ಮುಂಚೆ ಈ ತರ ಡೆಕೋರೇಟ್ ಮಾಡಿ ಒಂದು ನೋಡ್ಬೋದು, ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ನಿಮಗೆ. ಇದು ವಾರಣಾಸಿ ಸ್ಟೈಲಲ್ಲಿ ಗಂಗಾ ಆರತಿನೂ ಆಗುತ್ತೆ. ಅದೇ ತೆಪ್ಪೋತ್ಸವ ಏನಾಗುತ್ತೆ, ಅವತ್ತಿನ ದಿನನೇ ಫಸ್ಟ್ ಗಂಗಾ ಆರತಿ ಮಾಡಿ ಆಮೇಲೆ ತೆಪ್ಪೋತ್ಸವಕ್ಕೆ ಚಾಲನೆ ಕೊಡ್ತಾರೆ. ತೆಪ್ಪೋತ್ಸವ ನಡೀತದೆ. 16ನೇ ಸ್ವಾಮೀಜಿಗಳು ಇವರು. ಈಗಿರೋದು 18ನೇ ಸ್ವಾಮೀಜಿಗಳು. ಶ್ರೀ ಅಭಿನವ ಗವಿಸಿದ್ದೇಶ್ವರ ಏನಿದ್ದಾರೆ 18ನೇ ಸ್ವಾಮೀಜಿ ಅವರು. ಅದಕ್ಕಿಂತ ಮುಂಚೆ ಅವ್ರ ಗುರುಗಳು ಏನಿದ್ದಾರೆ ಅವರು ಶಿವಶಾಂತವೀರ ಸ್ವಾಮೀಜಿಗಳು. ಅವರ ಗುರುಗಳು ಇವರು ಮರಿಶಾಂತವೀರ ಸ್ವಾಮೀಜಿಗಳು. ಸೊ ಇಲ್ಲಿ ತೆಪ್ಪೋತ್ಸವ ನಡೀತದ. ಈಗ ನಾವು ಕೂತಿರುವಂತ ಪ್ಲೇಸ್ ಏನಿದು? ಇದು ಬಯಲು ಸಭಾಂಗಣ. ಬಯಲು ಸಭಾಂಗಣ. ಹೌದು. ಇಲ್ಲಿ ಪ್ರತಿ ಅಮಾವಾಸ್ಯೆಗೊಮ್ಮೆ ಕತ್ತಲಿಂದ ಬೆಳಕಿನೆಡೆಗೆ ಅಂತ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾರೆ. ಏನಾ ಪ್ರೋಗ್ರಾಮ್ ಏನಂದ್ರೆ, ಈ ಸಾಧನೆ ಮಾಡಿರ್ತಕ್ಕಂಥ ಜನಗಳಿರ್ತಾರೆ, ಅವ್ರ ಸಾಧನೆಗಳನ್ನ ಕೇಳಿದ್ರೆ ನಮ್ಮಂತ ಈಗ ಕೇಳಂತವ್ರಿಗೆ ಸ್ವಲ್ಪ ಉತ್ಸಾಹ ಬರುತ್ತೆ, ಇನ್ನೊಂದು ಏನೋ ಮಾಡಬೇಕು ಅಂತ. ಆ ಥರ ಬರಲಿ ಅನ್ನೋ ಕಾರಣಕ್ಕೆ ಒಂದಿಷ್ಟು ಆ ಥರ ಸಾಧಕರನ್ನ ಕರೆಸಿ ಸನ್ಮಾನ ಮಾಡ್ತಾರೆ. ಅದ್ರ ಜೊತೆಗೆ ಒಂದಿಷ್ಟು ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ಪ್ರತಿ ಅಮಾವಾಸ್ಯೆಗೊಮ್ಮೆ. ಓಕೆ. ಸೊ ನೋಡ್ತಾ ಇರೋ ಲೈಟಿಂಗ್ಸ್ ಎಲ್ಲ ಇಲ್ಲಿ ಜೋರಿದೆ. ಸೊ ಹಂಗಾರೆ ರಾತ್ರಿ ಹೊತ್ತಿನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ರಾತ್ರಿ ಹೊತ್ತು ಅಲ್ಟಿಮೇಟ್ ಕಾಣತ್ತಾನ ಇದೆ. ರಾತ್ರಿ ಹೊತ್ತು ನೋಡೋದೇ ಒಂದು ಖುಷಿ ಆಗುತ್ತಲ್ವಾ? ಇದು ಅರೇಂಜ್ಮೆಂಟ್ ಹೆಂಗಾಗಿದೆ ನೋಡಿ, ಇದು ಗುಡ್ಡ, ಇದು ಫುಲ್ ಸ್ಲೋಪ್ ಇದೆ, ಅಲ್ಲೇ ಬಯಲು ಸಭಾಂಗಣ, ಅಲ್ಲಿಂದ ಕೂತ್ಕೊಂಡು ಆ ತರ ನೋಡುವಂತ. ಹೌದು, ಯಾವುದೇ ಆಡಿಟೋರಿಯಂಗೂ ಕಡಿಮೆ ಇಲ್ಲ. ಯಾರು ಬ್ಯಾಕ್ ಗ್ರೌಂಡ್ ಇರೋದು. ಹೌದು, ಎಲ್ಲೇ ಕೂತ್ರು ಕೂಡ ಕ್ಲಿಯರ್ ವಿಷನ್ ಕಾಣುತ್ತೆ ಅವ್ರಿಗೆ, ಅಷ್ಟು ಓಪನ್ ಪ್ಲೇಸ್ ಅಲ್ಲಿ. ಸೊ ಬರ್ದಣ್ಣ, ಈಗ ನೆಕ್ಸ್ಟ್ ನಾವು ಹೋಗ್ತಿರೋದು ಗವಿಸಿದ್ದೇಶ್ವರ ಸ್ವಾಮಿಗಳು ನೋಡ್ಲಿಕ್ಕಲ್ವಾ? ಹೌದು. ಓಕೆ. ಇದು ಈಗ ಭಕ್ತಾದಿಗಳೆಲ್ಲ ತುಂಬಾ ಬರ್ತಾರೆ. ಹೌದು, ಇವತ್ತು ಸಂಡೇ ಅಲ್ಲ, ಸಂಡೇ ಇವತ್ತಿಂದ ನಾಳೆ ಜಾತ್ರೆ. ಸೊ ಹಂಗಾಗಿ ಇವತ್ತಿಂದ ಭಕ್ತಾದಿಗಳು ಹೆಚ್ಚು ಬರ್ತಾರೆ. ಬೇರೆ ಬೇರೆ ಊರಿಂದ ಬಂದು ಇವತ್ತೆಲ್ಲ ಸ್ಟೇ ಮಾಡಿ ನಾಳೆ ಜಾತ್ರೆ ಮುಗಿಸ್ಕೊಂಡು ನಾಡಿದ್ದು ಮದ್ದು ಇರುತ್ತೆ, ಅಂದ್ರೆ ಮದ್ದು ಸುಡ್ತಾರೆ ನಾಡಿದ್ದು. ಅದನ್ನೆಲ್ಲ ಮುಗಿಸ್ಕೊಂಡು ಜಾತ್ರೆ ಮಾಡ್ಕೊಂಡು ಹೋಗ್ತಾರೆ ಜನ. ಆಮೇಲೆ ಇದು ಈಗೇನು ಹೋಗ್ತಿದೀವಿ, ಇದು ಸ್ಲೋಪ್ ಮಾಡಿದ್ದಾರೆ. ಯಾಕಂದ್ರೆ ವಯಸ್ಸಾದಂತವ್ರಿಗೆ ಮೆಟ್ಲು ಹತ್ಕೊಂಡ್ ಬರೋದು ಕಷ್ಟ, ಗುಡ್ಡದ ಮೇಲೆ ಇರೋದ್ರಿಂದ ಕಷ್ಟ ಆಗುತ್ತೆ. ಹಾಗಾಗಿ ಈ ತರ ಒಂದು ಸ್ಲೋಪ್ ಇದೆ, ಈ ಕಡೆ ನಾರ್ಮಲ್ ಆಗಿ ಮೆಟ್ಲು ಇದೆ. ಇದು ಈಗ ಹೋಗ್ತಿರೋಂಥ ನಾವು ಗವಿಸಿದ್ದೇಶ್ವರ ದೇವಸ್ಥಾನ ನೋಡ್ಲಿಕ್ಕಣ ಈಗೇನು ಇದು ಅರೇಂಜ್ಮೆಂಟ್ ಐತಲ್ಲ, ಈ ತರ ಗಿಡದಾಗಿರೋದ್ರಿಂದ ನಾವು ಬಿಸಿಲು ಕಾಲದಾಗೂ ಆರಾಮಾಗಿ ಅಡ್ಡಾಡ್ಬೋದು. ಇಲ್ಲಾಂದ್ರೆ ಈ ತರ ಬಂಡೆ ಮೇಲೆ ಹೆಂಗ್ ನಡೆಯಕ್ಕಾಗತ್ತೆ, ಆ ರೀತಿ ಅರೇಂಜ್ ಮಾಡಿದ್ದಾರೆ. ಸೊ ನಮ್ಮ ಮಠ ಸ್ಟಾರ್ಟ್ ಆಗಿದ್ದೆಲ್ಲ ಇಲ್ಲಿಂದ ಅಲ್ವಾ? ಹೌದು, ಮೇನ್ ನಮ್ಮ ಮಠನೇ ಸ್ಟಾರ್ಟ್ ಆಗಿದ್ದು ಇವನು ಗವಿಸಿದ್ದೇಶ್ವರ ಸ್ವಾಮಿಗಳಿಂದ. ಮಂಗಲಂ ಜಯ ನಮಃ ಪಾರ್ವತೀಶ್ವರ ಮಹಾದೇವ. ಇವರ ಸ್ವಾಮೀಜಿಗಳು, ಇವರ ಗುರುಗಳೇನಿರ್ತಾರೆ ಅವರು ಐಕ್ಯರಾಗಬೇಕು ಅಂತ ಹೇಳಿ ಇಲ್ಲೇ ಒಂದು ಇದನ್ನ ತೆಗೆಸಿರ್ತಾರೆ. ಅವರು ಐಕ್ಯರಾಗೋದನ್ನ ಈ ಸ್ವಾಮಿಗಳಿಂದ ನೋಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇವರು ಜೀವಂತ ಸಮಾಧಿ ಆದಂತ ಜಾಗ ಇದು. ಇದೇ ಗವಿಸಿದ್ದೇಶ್ವರ. ಹೌದಾ? ಇವರ ಸ್ವಾಮಿಗಳು 10ನೇ ಅವರು ಬಂದ್ಬಿಟ್ಟು ಚನ್ನಬಸವೇಶ್ವರ ಸ್ವಾಮೀಜಿಗಳು. ಇವರು 11ನೇ ಅವರು. ಸೊ ಇಲ್ಲಿಂದ ಈ ಒಂದು ಮಠ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾವು. ಓಕೆ. ಸೊ ಗವಿಸಿದ್ದೇಶ್ವರ ಅಂತಾರೆ ಗವಿಯೊಳಗಿರುವಂತ ಒಬ್ಬ ಸಿದ್ಧಿ. ಹೌದು, ಗವಿಯಲ್ಲಿ ಕೂತು ತಪಸ್ಸು ಮಾಡಿ ಗವಿಸಿದ್ದೇಶ್ವರ ಅಂತ ಹೆಸರು ಪಡ್ಕೊಂಡ್ರು. ಈಗಿರುವಂತವ್ರು ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು 18ನೇ ಅವರು. ಈಗಿರುವಂತವ್ರು 18ನೇ ಅವರು. ಸರಿ, ಈಗ ನಾವು ಗವಿಸಿದ್ದೇಶ್ವರ ಸ್ವಾಮಿಗಳು ನೋಡ್ಕೊಂಡು ದರ್ಶನ ಆಯ್ತು. ಈಗ ನೆಕ್ಸ್ಟ್ ಏನಿದೆ? ಮೇಲ್ಗಡೆ ದೇವಸ್ಥಾನ ಇದೆ. ಯಾವ ದೇವಸ್ಥಾನ ಅದು ಕೂಡ? ಅಲ್ಲಿ ಒಂದು ದೇವಿ ದೇವಸ್ಥಾನ ಇದೆ. ಆ ದೇವಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಈಗ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಿರುವಂಥದ್ದು ದಾಸವಾಡ. ಈಗ ನಾನು ನಿಮಗೆ ಪ್ರಸಾದ ನಿಲಯ ತೋರಿಸ್ತಿದೆ. ಈಗ ಮಹಾಪ್ರಸಾದ ನಿಲಯ ಅಂದ್ರೆ ಮಹಾ ದಾಸವಾದ ಜಾಗಕ್ಕೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೇನೆ. ಓಕೆ. ಈಗ ಜಾತ್ರೆ ನಡೆಯುವಂಥ ಸಮಯದಲ್ಲಿ ಮಾತ್ರ ಅದು ಓಪನ್ ಆಗಿರೋದಂತ? ಹೌದೌದೌದು. ಓಕೆ. 1ನೇ ತಾರೀಕು 31ನೇ ತಾರೀಕು ಶ್ರೀಗಳು ಅಲ್ಲಿ ಇಲ್ಲಿನ ವಲಯಗಳಿಗೆ ಅಗ್ನಿಸ್ಪರ್ಶ ಮಾಡಿ ದಾಸೋಹಕ್ಕೆ ಚಾಲನೆ ಕೊಟ್ಟರು. ಈಗ ನಾವು ಮಹಾದಾಸೋಹ ನೋಡೋಣ. ಅಲ್ಲಿ ಏನೇನಿದೆ ನಿಮ್ಗೆ ತೋರಿಸ್ತೇನೆ, ಬನ್ನಿ ಹೋಗ. ನೀವು ನೋಡ್ತೀರ ಅದು ಬರೀ ಒಂದು ಇದಷ್ಟೇ, ಒಂದು ಪಾರ್ಟ್ ಭಾಗ, ಒಂದು ಭಾಗ. ಓಕೆ. ಇಂಥದ್ದು ಎಷ್ಟು ಭಾಗ? 3 ಭಾಗ ಇದಾವೆ. ಈ ಗವಿಮಠದ ಮಹಾದಾಸೋಹ ನೀವು ಸೋದ್ರಿ ಹೆಂಗ ನಿಸ್ತಾನ? ಅದ್ಭುತವಾಗಿತ್ತು. ಆಕ್ಚುಲಿ ಅದ್ಭುತದಿಂದ ಏನಿದೆ ಅಂತ ತಿಳ್ಕೊಬೇಕಲ್ಲ ವರ್ಧನ.
ಈ ಅದ್ಭುತದಿಂದ ಸಾವಿರಾರು ಮತ್ತು ಲಕ್ಷಾಂತರ ಜನಗಳ ಕೈಚಾಳಕ ಇರುತ್ತೆ. ಅದನ್ನು ಎಲ್ಲವನ್ನ ಇಲ್ಲಿನ ಯೂಟ್ಯೂಬರ್ ವಿನೋದ ಸಂಚಾರಿ ಅವರು ತಿಳಿಸ್ಕೊಡ್ತಾರ. ನಮಸ್ಕಾರ ಸೂಪರ್ ಮಂದಿಗೆ, ನಮ್ಮ ಹೆಸರು ವಿನೋದ್ ಅಂತ. ನಮಸ್ಕಾರ ಸರ್, ಹೇಗಿದ್ದೀರಾ? ಸೊ ಈಗ ನಮ್ಮನ್ನ ಕರ್ಕೊಂಡು ಹೋಗ್ತೀರಾ ಒಳಗಡೆ? ಬನ್ನಿ ದಾಸೋಹದೊಳಗಡೆ ಹೋಗೋಣ. ದಾಸೋಹದೊಳಗೆ ಏನೇನು ಐತಿ ವರ್ಷ ಅಂತ ನೋಡೋಣ. ಇಲ್ಲಿ ಅಂದ್ರೆ ದಾಸೋಹದಲ್ಲಿ ಅಡಿಗೆ ತಯಾರಾಗುವಂತ ಜಾಗ ಇದು. ಇವತ್ತು ದಾಸೋಹದ ಹಿಂದಿನ ದಿನ ಅಲ್ಲ, ಇದೆಲ್ಲ ರೈಸ್ ಹಾಕಕ್ ಮಾಡಿರ್ತಾರೆ ಜಾಗ. ಇದೆಲ್ಲ ದಬ್ರಿ ಇಟ್ಟದಲ್ಲ, ಇದೆಲ್ಲ ರೈಸ್ ಆಗುವಂತ ಜಾಗ. ನೋಡಿ ಇದು ಕಟ್ಟಿಗೆ ಇದೆಯಲ್ಲ, ಇಲ್ಲಿ ಈ ಕಟ್ಟಿಗೆ ಬರೀ 2-3 ದಿನಕ್ಕೆ ಖಾಲಿ ಆಗಿದೆ. ಅಷ್ಟು ಕಟ್ಟಿಗೆ ಖಾಲಿ ಆಗಿದೆ. ಅಂದ್ರೆ ಅಲ್ಲಿ 2 ಲೈನ್ ಇದೆ ನೋಡಿ ಕೆಳಗೆ. ಎಷ್ಟು ಬರ್ತಾನ ಕಟ್ಟಿಗೆ ಇಲ್ಲಿಗೆ? ಇಷ್ಟು ಅಂದ್ರೆ ಈ ತರ 3 ಸರಿ ಖಾಲಿ ಆಗುತ್ತಂತೆ ಕಟ್ಟಿಗೆ. ಈ ರೈಸ್ ಬಿಟ್ರೆ ಆ ಕಡೆ ನೋಡಿ, ಅಲ್ಲಿ ಕೊಬ್ಬರಿಗೆ ಆಲ್ರೆಡಿ ಸಾಂಬಾರ್ ತಯಾರಾಗ್ತಾ ಇದೆ. ಅದ್ರ ಪಕ್ಕದಲ್ಲೇ ಪಲ್ಯ ಕೂಡ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಇವತ್ತಿಷ್ಟು ಖಾಲಿ ಆಗಿರೋ ಟಿಫಿನ್ಗೆ. ಈಗ ಇಲ್ಲಿ ಸಾಂಬಾರ್ ನಡೀತಾ ಇದೆಯಲ್ಲ, ಎಷ್ಟು ಜನಕ್ಕೆ ಆಗುತ್ತಣ್ಣ ಇದು? ಇದು ಒಂದು 25,000 ಜನಕ್ಕೆ ಆಗುತ್ತೆ. 25,000 ಜನಕ್ಕೆ. ಇಂಥವು ಎಷ್ಟಾಗುತ್ತಣ್ಣ? ಇಂಥವು ಇವತ್ತು 3 ಮಾಡಿಬೇಡ, ಹಾ. 2 ಇಲ್ಲಿ ರೆಡಿ ಅದಾವಣ, ಇನ್ನೊಂದು ರೆಡಿ ಆಗೈತೆ. ಆಮೇಲೆ ನಾಳೆ ಜಾತ್ರೆ ದಿನ 11 ಹಬ್ಬನೇ ಓದ್ತಾವ. 3-4 ದಿವಸನು 11 ಮೇಲೆ ಓದ್ತಾವ. 3-4 ದಿನ 11 ಮೇಲೆ ಹೋಗ್ತವೆ. ಅಂದ್ರೆ 25 × 10 ಮಿನಿಮಮ್ 2.5 ಲಕ್ಷ ಜನ ಊಟ ಮಾಡ್ಬೋದು. ಜಾಸ್ತಿ ಅಂದ್ರಣ ಇದು ನಾಳೆ ಅಂದ್ರೆ ಪಲ್ಯ ಎಲ್ಲ ಇರುತ್ತಾನ. ಪಲ್ಯ ಆಮೇಲೆ ಕಾಳು ಆಮೇಲೆ ಬದನೆಕಾಯಿ ರೊಟ್ಟಿ ಎಲ್ಲ ಇರುತ್ತಲ್ಲಣ್ಣ, ಹಾಗಾಗಿ ಡೈಲಿ ಜಾಸ್ತಿನೇ ಇರುತ್ತೆ. ಸೊ ಇಲ್ಲಿಂದ ಸಾಂಬಾರ್ ತಗೊಂಡ್ಬಿಡ್ತೀರಾ? ಕೊಬ್ಬರಿಗೆ ಬಗ್ಗಿಸ್ಕೊಳಕ್ಕಾಗಲ್ಲ ಅಂತ. ಸರಿನಾ? ಇದು 25,000 ಜನ, ಅದು 30-35,000 ಜನಕ್ಕೆ ಆಗುತ್ತೆ. 33,000. ಸರಿ ಅಣ್ಣ. ಇಂಥವು ಒಂದು 10 ರಿಂದ 15 ಮಾಡ್ತೀರಾ ಇವತ್ತು ನಾಳೆ? ನಿಮ್ಮ ಹೆಸರು? ನಮ್ಮ ಹೆಸರು ಶಾಣಬಸು ಅಂತ ಹೇಳಿ. ಥ್ಯಾಂಕ್ ಯು. ಒಳ್ಳೆಯದಾಗಿದೆ. ಈ ಜಾತ್ರೆಗೆ ಹತ್ತಿರದ ಗ್ರಾಮಗಳಿಂದ ಬಂದ ಭಕ್ತರಿಂದ ಸುಮಾರು 15 ಲಕ್ಷ ರೊಟ್ಟಿಗಳು ಸೇರಿವೆ ಅನ್ನೋದು ನಿಜಕ್ಕೂ ಅಚ್ಚರಿ. ಪ್ರತಿ ರೊಟ್ಟಿಗೂ ಹಿಂದೆ ಒಂದು ಮನೆ, ಒಂದು ಕುಟುಂಬದ ಶ್ರಮ ಇದೆ. ಕೆಲವರು ರಾತ್ರಿ ಪೂರ್ತಿ ರೊಟ್ಟಿ ತಯಾರಿಸಿ ಬೆಳಗ್ಗೆ ಇಲ್ಲಿ ತರುತ್ತಾರೆ. ಯಾರಿಗೂ ಹೆಸರು ಹೇಳಬೇಕಿಲ್ಲ, ಸೇವೆಯೇ ಅವರ ಗುರುತು. ಇದೇ ಗವಿಸಿದ್ದೇಶ್ವರನ ದಾಸೋಹದ ನಿಜವಾದ ಅರ್ಥ. ಬನ್ನಿ, ಅಲ್ಲಿ ಮೈಸೂರು ಪಾಕ್ ಮಾಡ್ತಾ ಇದ್ರೆ ಮೈಸೂರು ಪಾಕಿಗೆ ಹೋಗೋಣ. ಇಲ್ಲಿ ಈಗ ಮೈಸೂರು ಪಾಕ್ ರೆಡಿ ಆಗ್ತಾ ಇದೆ. ಮೈಸೂರು ಪಾಕ್ ರೆಡಿ ಆಗ್ತಾರಂತ ಜಾಗ ಇದು. ಅಲ್ಲೆಲ್ಲ ಮೈಸೂರು ಪಾಕ್ ಮಾಡ್ತಾ ಇದಾರೆ. ಇಲ್ಲಿ ನೋಡಿ, ನಮ್ಮ ತಾಯಂದ್ರು ಮೈಸೂರು ಪಾಕ್ ಬಂದಿರೋ ಮೈಸೂರು ಪ್ಯಾಕ್ ನ ಕಟ್ ಮಾಡಿ ಬಾಕ್ಸ್ ಟ್ರೇಗ್ ಹಾಕಿಡ್ತಾ ಇದಾರೆ. ಅಂದ್ರೆ ಬಟರ್ ಪೇಪರ್ ಹಾಕಿಡ್ತಾ ಇದಾರೆ, ಆಯಿಲ್ ಎಲ್ಲ ಏರ್ಕೊಳ್ಳಿ ಅಂತ. ಸೊ ಹಂಗಾಗಿ ಇದೆಲ್ಲ ಮೈಸೂರು ಪಾಕ್ ರೆಡಿ ಆಗ್ತಿರೋ ಜಾಗ ಇದು. ಎಷ್ಟು ರೆಡಿ ಆಗ್ತದೆ ಮೈಸೂರು ಪಾಕ್? 170 ಕ್ವಿಂಟಲ್ ಮೈಸೂರು ಪಾಕ್ ರೆಡಿ ಆಗ್ತದೆ. 60 ಕ್ವಿಂಟಲ್ ಸಕ್ಕರೆ, 40 ಕ್ವಿಂಟಲ್ ಕಡ್ಲಿ ಹಿಟ್ಟು, 5,000 ಲೀಟರ್ ಎಣ್ಣೆ, 3 ಕ್ವಿಂಟಲ್ ತುಪ್ಪ ಅಲ್ಲದೆ ಮೈದಾ ಹಿಟ್ಟು ಕೂಡ ಬಳಸ್ತಾ ಇದಾರೆ. ಇದೆಲ್ಲ ಬಳಸಿ ತಯಾರು ಮಾಡುವಂತ ಮೈಸೂರು ಪಾಕ್ ಎಷ್ಟು ಕ್ವಿಂಟಲ್ ಆಗುತ್ತೆ ಗೊತ್ತಾ ನಿಮ್ಗೆ? 170 ಕ್ವಿಂಟಲ್ ಮೈಸೂರು ಪಾಕ್ ರೆಡಿ ಆಗ್ತದೆ. 170 ಕ್ವಿಂಟಲ್ ಮೈಸೂರು ಪಾಕ್ ಆಗ್ತಾ. ಎಲ್ಲಿಂದ ನೀವು ಬರ್ತಾ ಇರೋದು? ಸಿಂಧನೂರು ಕಡೆಗೆ ಸುಂದರ ಬರ್ತಾ ಇರೋದು. ಓಕೆ. ಸೊ ಓಕೆ. ಸೊ ಈಗ ನೀವು ಬೆಳಗ್ಗೆಯಿಂದ ಎಷ್ಟು ಮಾಡಿದ್ರಣ್ಣ? ಸರ್ ಬೆಳಗ್ಗೆಯಿಂದ ಕಮ್ಮಿ ಅಂದ್ರೆ ಒಂದು 20 ಕಡೆ ಮಾಡಿದ್ವಿ ಸರ್. 20 ಕಡೆ ಅಂದ್ರೆ ಇಂಥದ್ದು 20 ಕಡೆ? 20 ಕಡೆ ಆಗಿದೆ ಸರ್. ಓಕೆ. ಸೊ ನಿಮ್ದು ಒಟ್ಟು ಎಷ್ಟು ಟೀಮ್ ಇದೆ ಅಣ್ಣ ಇಲ್ಲಿ? 15 ಜನ ಇದ್ದೀವಿ ಸರ್. 15 ಜನ. ರಾಯಚೂರಿಂದ 15 ಜನ. ರಾಯಚೂರಿಂದಲೇ 15 ಜನ ಇದ್ದೀವಿ. ಏನೇನ್ ಆಗ್ತಾ ಇದಾರೆ ಇದಕ್ಕೆ? ಸರ್ ಇದಕ್ಕೆ ಫಸ್ಟ್ ಸಕ್ಕರೆ ಇರುತ್ತೆ 4 ಸೇರ್, ಅದಕ್ಕೊಂದು 2 ಸೇರ್ ಇಟ್ಟು, ಅದಾದ್ಮೇಲೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಅವಶ್ಯಕತೆ ತುಪ್ಪ, ಅದನ್ನ ಎಣ್ಣೆ. ಒಳ್ಳೆ ಅದ್ಭುತವಾದಂತ ಮಹಾದಾಸೋಹ ತೋರಿಸಿದ್ರಿ. ಇನ್ನೇನಾದ್ರು ಉಳ್ದೈತಾ ಇಲ್ಲಿ? ಅಲ್ಲ, ಇನ್ನೇನಾದ್ರು ಉಳ್ದೈತೆ ಅಂತಂದ್ರೆ ಅಜ್ಜನ ಜಾತ್ರೆ ಬಹಳ ವಿಜೃಂಭಣೆಯಿಂದ ಲಕ್ಷ ಜನ ಸೇರಿ ಗ್ರೌಂಡ್ ಅಲ್ಲಿ ಅಜ್ಜನ ತೇರು ಎಳಿತಾರೆ. ಅದೇ ವಿಶೇಷ ನಮ್ಮ ಜಾತ್ರೆ ಇದು. ಸೊ ಎಲ್ಲರಿಗೂ ವೆಲ್ಕಮ್ ಟು ಅಜ್ಜನ ಜಾತ್ರೆ. ಇದು ಕೇವಲ ಒಂದು ಜಾತ್ರೆಯ ಕಥೆ ಅಲ್ಲ, ಇದು ನಮ್ಮ ಸಂಸ್ಕೃತಿಯ ಉಸಿರು. ಇಲ್ಲಿ ದೇವರು ಕಲ್ಲಿನಲ್ಲಿ ಮಾತ್ರ ಇಲ್ಲ, ಅವನು ಅನ್ನದಲ್ಲಿ ಇದ್ದಾನೆ, ಅವನು ಸೇವೆಯಲ್ಲೂ ಕಾಣಿಸುತ್ತಾನೆ.